ಸ್ಯಾಮ್ ಫ್ಯಾಮ್ ಅಡ್ಡ ಗಾನ್ ರಾಂಗ್. 38 ಸಲ ಪೇ ಮಾಡ್ತಾನೆ. ಅಷ್ಟೇ ಗೈಸ್, ಯಾನು ಬ್ಲೇಮ್ ಅಂತ ಏನಿಲ್ಲ ಬ್ರೋ. ಸ್ಯಾಮ್ ಬ್ರೋ, ನಿಮ್ಮ ಪ್ರಭುದೇವಾಗ ನೀವೇ ಡ್ಯಾನ್ಸ್ ಕಲ್ಸ್ಕೊಟ್ಟಿದ್ದು. ಕಂಟೆಂಟ್ ಗೈಸ್, ನಮ್ಮ ಮೆನು ಬಂದಿದ್ದೆ ನೋಡಿ. ಏನೂ ಮಾಡೋಕ್ಕಾಗಲ್ಲ ಇವಾಗ, ಇಷ್ಟು ದೂರ ಬಂದು ವೇಸ್ಟ್ ಆಯಿತು. ಸೊ ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು ಗೈಸ್. ಇದೆಲ್ಲ 0 ಬ್ಯಾಲೆನ್ಸ್ ಅಕೌಂಟ್, ಅದಕ್ಕೆ ಎಲ್ಲ 0 ಇಟ್ಟಿದ್ದೀವಿ. ನಾವು ಬಂದಿರೋದು 5:33ಗೆ, ಆದರೂ ಓಪನ್ ಆಗಿಲ್ಲ. ಸ್ಯಾಮ್ ಬ್ರೋ ನೋಡಿ, ನಿಮ್ಮ ಸಬ್ಸ್ಕ್ರೈಬರ್ಸ್ 3 ರೂಪಾಯಿ ಹಿಡ್ಕೊಂಡು 300 ರೂಪಾಯಿ ಬರ್ಗರ್ತೀನಿ ಅಕೌಂಟ್. ದಿಸ್ ಈಸ್ ರಾಂಗ್. ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಬರ್ತೀವಿ, ಬಟ್ ಇಲ್ಲಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸರಿ, ಡೋರ್ ಲಾಕ್ ಮಾಡಿ. ಓಕೆ ಸಾರಿ ಗೈಸ್, ಯಾರಿಗೂ ನಮ್ಮ ಮನೆ ತೋರಿಸಿಲ್ಲ, ಇನ್ನೂ ಹೋಮ್ ಟೂರ್ ಮಾಡಿಲ್ಲ ಯಾರೋ ನಮ್ಮ ಮನೆ ಎಲ್ಲೇ ಇತ್ತಂತನೂ ಗೊತ್ತಿಲ್ಲ. ಆ್ಯಂಡ್ ಮನೆ ಏನು ಗೊತ್ತಾಗೋದು ಏನು ಬೇಡ ಅಂತೀರಾ, ಬಟ್ ಎಲ್ಲರಿಗೂ ಮನೆ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಎಲ್ಲರಿಗೂ ಇಲ್ಲಾಂದ್ರೂ ಸ್ವಲ್ಪ ಜನಕ್ಕೆ ಇರುತ್ತೆ. ಆ್ಯಂಡ್ ನಾನು ಇದುವರೆಗೂ ಹೋಮ್ ಟೂರ್ ಮಾಡಿಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಾನು ಯಾಕೆ ಹೋಮ್ ಟೂರ್ ಮಾಡಿಲ್ಲ ಅಂತ. ಟೈಮ್ ಬಂದಾಗ ಹೇಳ್ತೀನಿ. ಆ್ಯಂಡ್ ಅತಿ ಶೀಘ್ರದಲ್ಲಿ ಹೋಮ್ ಟೂರ್ ಕೂಡ ಮಾಡ್ತೀನಿ. ಆ್ಯಂಡ್ ಸಾರಿ, ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಓಕೆ ಗೈಸ್, ನಾವು ನಿನ್ನೆ ಈಶಾ ಫೌಂಡೇಶನ್ಗೆ ಹೋಗಿ ಬಂದು ನೈಟ್ ಮಲ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ಬೆಳಗ್ಗೆ ಒಂದು ಅರೌಂಡ್ 1 o'clock ನಮಗಿತ್ತು. ಫ್ರೆಶ್ ಆಗಿ ಇವಾಗ ನಾವು ಹೋಗ್ತಾ ಇರೋದು ಊಟ ಮಾಡೋಕ್ಕೆ. ಅದು ಎಲ್ಲಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಹೋಟೆಲ್ ಓಪನಿಂಗಿಗೆ ಹೋಗಿದ್ದೆ. ಆ್ಯಂಡ್ ಅದು ಬಿಟ್ಟರೆ ಇವಾಗೆ ಹೋಗ್ತಾ ಇರೋದು. ನಾವು ಹೋಗ್ತಾ ಇರೋದು ಸ್ಯಾಮ್ ಫ್ಯಾಮ್ ಅಡ್ಡಾಗೆ. ಆ್ಯಂಡ್ ಓಪನಿಂಗಿಗೆ ನಾನು ಮಾತ್ರ ಹೋಗಿದ್ದೆ, ನನ್ನ ಫ್ರೆಂಡ್ಸ್ ಯಾರೂ ಬಂದಿರಲಿಲ್ಲ. ಅದಕ್ಕೆ ಅವರು ಫುಡ್ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು, ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ, ಹೋಗೋಣ ಹೆಂಗಿದೆ ಅಂತ ಟೇಸ್ಟ್ ಅವ್ರನ್ನ ಕೇಳೋಣ. ಲೆಟ್ಸ್ ಗೋ ಗಾಯ್ಸ್. ನಾವು ಬಂದಿವಾಗ ಅಭಿ ಮನೆ ಹತ್ರ, ಅಭಿನ ಪಿಕ್ ಮಾಡ್ಕೊಂಡು. ನಿನ್ನೆ ನೈಟ್ 2 ಗಂಟೆ ಹೋಗಿದ್ದು ಕೆಲಸಕ್ಕೆ, ಇನ್ನೂ ಸರಿಯಾಗಿ ನಿದ್ದೆ ಮಾಡಿಲ್ಲ ಗೈಸ್. ಎಲ್ಲ ನಿಮಗೋಸ್ಕರನೇ, ಎಲ್ಲ ನಿಮಗೆ ಕಾಂಟೆಂಟ್ಗೋಸ್ಕರ ನಾನು ನಿದ್ದೆ ಬಿಟ್ಟು ಯೂಟ್ಯೂಬ್ಗೆ ವರ್ಕ್ ಮಾಡ್ತಾಯಿದ್ದೀನಿ. ಬೇಗ 1K ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ. ಸೊ ಬೇಗ ಸಪೋರ್ಟ್ ಮಾಡಿ. ಅಭಿ ಫುಲ್ ರೆಡಿ ಆಗ್ಬಿಟ್ಟು ಬಂದು. ಸೊ ಹೋಗೋಣ ಬನ್ನಿ ಇವಾಗ, ಲೆಟ್ಸ್ ಗೋ ಗೈಸ್. ಎಲ್ಲ ಬಂದಾಯಿತು. ಸೊ ಇವಾಗ ಲೊಕೇಶನ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ ಗೈಸ್. ಫೈನಲಿ ನಾವು ಬಂದಿರೋದು ಸ್ಯಾಮ್ ಫ್ಯಾಮ್ ಅಡ್ಡ ಗಾನ್ ರಾಂಗ್. ಗೈಸ್ ನೋಡಿ, ಇಲ್ಲಿ ಗೂಗಲಲ್ಲಿ ಓಪನ್ ಅಂತ ಐತೆ. ಸಂಡೇ 4 o'clock ಮೇಲೆ ಓಪನ್ ಆಗುತ್ತೆ ಅಂತ ಇತ್ತು. ಬಟ್ ಅದನ್ನ ನೋಡ್ಕೊಂಡೆ ಬಂದ್ವಿ. ಇಲ್ಲಿ ಕಾಲ್ ಮಾಡೋಕೆ ಆಪ್ಷನ್ ಕೂಡ ಇಲ್ಲ. ಬಟ್ ಇಲ್ಲಿ ನೋಡ್ರೆ ಕಮೆಂಟ್ ಮಾಡಿ ಎಲ್ಲ ಆಲ್ಮೋಸ್ಟ್ ರಿವ್ಯೂಸಲ್ಲೂ ಹಿಂಗೆ ಇದೆ. ಬಟ್ ಅದನ್ನ ನೋಡಿ ಅವರು ಟೈಮಿಂಗ್ಸ್ ಚೇಂಜ್ ಮಾಡೋರು ಅಂದ್ಕೊಂಡೆ, ಬಟ್ ಇನ್ನೂ ಇಲ್ಲ. ಸೇಮ್ ರಿವ್ಯೂಲೆಲ್ಲ ಹಂಗೆ ಹಾಕೋರೆ, ಆದರೂ ಅದು ಚೇಂಜ್ ಆಗಿಲ್ಲ. ಓಪನ್ ಇರಲ್ಲ ಅಂತಾನೆ ಹಾಕೋರು, ಆದರೂ ಹಂಗೆ ಐತೆ. ಇನ್ನು ಓಪನ್ ಮಾಡಿಲ್ಲ ಅವರು. ನಾವು ಎಷ್ಟೊಂದು ದಿನ ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ದಿಸ್ ಈಸ್ ರಾಂಗ್. ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಬರ್ತೀವಿ, ಬಟ್ ಇಲ್ಲಿ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು ರಾಂಗ್. ಅಟ್ಲೀಸ್ಟ್ ಕಾಲ್ ಮಾಡೋ ಆಪ್ಷನ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಆದರೂ ಮಾಡ್ಬೋದು. ಬಟ್ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಕ್ಕೂ ವೇಸ್ಟ್. ಇಷ್ಟು ದೂರ ಟ್ರಾವೆಲ್ ಮಾಡಿರೋದು ವೇಸ್ಟ್ ಇವಾಗ. ಸೊ ಇದನ್ನ ಸರಿ ಮಾಡಿರಿ ಬೇಗ. ಕಾಲ್ ಮಾಡೋ ಆಪ್ಷನ್ ಕೊಡ್ರಿ, ಇಲ್ಲ ಗೂಗಲ್ ಅದು ಕರೆಕ್ಟಾಗಿ ಇನ್ಫಾರ್ಮ್ ಮಾಡಬೇಕು. ಅಂದರೆ ಏನು ಹೇಳೋಕ್ಕಾಗಲ್ಲ. ಸ್ಪೆಷಲ್ ಆಫರ್ ಲಾಸ್ಟ್ ಇಯರ್ 1 year ಆಗೈತಲ್ಲ ಗೊತ್ತಿಲ್ಲ. ಬಟ್ ಓಪನಿಂಗ್ ಬಂದಿರೋದು ಕ್ಲೋಸ್ ಆಗಿರೋದು ಎಲ್ಲ ಕ್ಲೋಸ್ ಆಗಿರೋದು ಆಲ್ಮೋಸ್ಟ್ ಐತೆ. ನಾನು ಗೂಗಲ್ ನೋಡ್ಕೊಂಡೇ ಬಂದೆ ಗೈಸ್.
ಗೂಗಲಲ್ಲಿ ವೀಕ್ ಡೇಸಲ್ಲಿ ಮಾರ್ನಿಂಗಿಂದ ಇರುತ್ತೆ, ಬಟ್ ವೀಕೆಂಡ್ ಸಂಡೇ ಮಾತ್ರ 4 o'clock ಓಪನ್ ಆಗುತ್ತೆ ಅಂದ್ಕೊಂಡು ನಾನು ಕರೆಕ್ಟಾಗಿ ಇವಾಗ 5:30 ನಾವು ಬಂದಿರೋದು. ಟೈಮ್ ತೋರಿಸ್ಕೊಡೋಣ, ಟೈಮ್ ತೋರಿಸು. 5:33 ನಾವು ಬಂದಿರೋದು 5:33ಗೆ, ಆದರೂ ಓಪನ್ ಆಗಿಲ್ಲ. ಸ್ಯಾಮ್ ಬ್ರೋ ನೋಡಿ, ನಿಮ್ಮ ಸಬ್ಸ್ಕ್ರೈಬರ್ಸ್ ಬಂದಿದ್ದೀವಿ ಎಲ್ಲರೂ, ಬಟ್ ಆದರೂ ವಾಪಸ್ ಹೋಗ್ತಾ ಇದ್ದೀವಿ. ಏನು ಮಾಡೋದು ಇದಕ್ಕೆ? ಏನು ಸೊಲ್ಯೂಷನ್? ಏನು ಮಾಡೋಕ್ಕಾಗಲ್ಲ. ನಾವು ಬಂದಿರೋದು ರಾಜಾಜಿನಗರ್, ಅವರು ಎಲ್ಲರೂ ರಾಜಾಜಿನಗರ ಒಂದೇ ಏರಿಯಾ, ಬಟ್ ಆದರೂ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಇಲ್ಲಿ ನಾವು ಬಂದಮೇಲೆ ನಾಟ್ ಸ್ಯಾಟಿಸ್ಫೈಡ್. ಈ ಥರ ಕ್ಲೋಸಿಂಗ್ ಹೋಟೆಲ್ ನೋಡಿಕೊಂಡು ಸ್ಯಾಮ್ ಇದರಿಂದ ನೀವೇನಾದರೂ ಮೆಸೇಜ್ ಕೊಡೋಂಗಿದ್ರೆ ನೋಡಿ, ಇಲ್ಲಾಂದರೂ ಲೈಕ್ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡಿ ಸಾಕು. ಈ ಥರ ಕ್ಲೋಸ್ ಇರುತ್ತೆ ಇಲ್ಲ ಓಪನ್ ಇರುತ್ತೆ, ಅಟ್ಲೀಸ್ಟ್ ಗೂಗಲ್ ಮ್ಯಾಪ್ಸಲ್ಲಿ ಕಾಲಿಂಗ್ ಆಪ್ಷನ್ಸ್ ಇದ್ದರೆ ಅದರಿಂದ ಬೇಕಾದ್ರೂ ತಿಳ್ಕೊಬೋದು. ಸೊ ಅದೊಂದು ಸರಿ ಮಾಡಿ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗ ಹೋಗ್ಬೇಕಷ್ಟೇ ಮನೆಗೆ. ಏನು ಮಾಡೋದು ಇವಾಗ? ಏನು ಮಾಡೋಕ್ಕಾಗಲ್ಲ ಇವಾಗ. ಇಷ್ಟು ದೂರ ಬಂದು ವೇಸ್ಟ್ ಆಯಿತು. ಸೊ ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ, ನೋ ಅದರ್ ಆಪ್ಷನ್ಸ್. ಓಪನ್ ಮಾಡ್ಬೇಕು ಯಾರಾದ್ರು. ಡ್ಯಾನ್ಸ್ ಕಲ್ಸ್ಕೊಂತಲ್ಲ, 3 ಜನಕ್ಕೆ ಅವರೇ ಡ್ಯಾನ್ಸ್ ಕಲ್ಸ್ಕೊಟ್ಟಿರು. ಇವಾಗಲೂ ಶಿವರಾಜ್ ಕುಮಾರ್ ಇಲ್ಲ, ಇವಾಗ ಪ್ರಭುದೇವಾಗ ನೀವೇ ಡ್ಯಾನ್ಸ್ ಕಲ್ಸ್ಕೊಟ್ಟಿದ್ದು. ಈ ಮೆಸ್ಟಿಕ್ನ ನಾನು ಹಿಂಗೆ ಹೋದ್ರು ಕೂಡ MLA ಎಲ್ಲ MP ಇದ್ರು ಕೂಡ ಇವರೇ ಅದಲ್ಲ ಸಿದ್ದರಾಮಯ್ಯ ಅವ್ರ ಹೆಸರು ಸೈಲೆಂಟ್ ಹೋಗ್ತಾರೆ. ಅವನಿಗೆ ಸೀಟ್ ಕೊಡ್ಸಿದ್ದು ನಾನೇ. ಯಾಕಂದ್ರೆ ನೋಡ ಬ್ಲಡ್ ಹೆಂಗ್ ಕುಡಿಯೋದು ತೋರಿಸ್ತೀನಿ. ಗೈಸ್ ಯಾರೋ ಬಂದಿದ್ರು, ಎಲ್ಲ ಮಾತಾಡ್ಕೊಂಡು ಇವಾಗ ನಮ್ಮ ಸ್ಯಾಮ್ ಅಡ್ಡಾಗಿ ಬಾಯ್ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಓಕೆ ಗೈಸ್, ಫೈನಲಿ ಅಲ್ಲಿಂದ ಫುಲ್ ಟ್ರಾವೆಲ್ ಮಾಡ್ಕೊಂಡು ಫುಲ್ ಟ್ರಾಫಿಕ್ ಇತ್ತು. ಆ್ಯಂಡ್ ಅದಾದಮೇಲೆ ನಾವು ಇವಾಗ ಬಂದಿದ್ದೀವಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ಬನ್ನಿ. ಕಂಟೆಂಟ್ ಇವಾಗ ಏನಾದರೂ ಸೈಡ್ಸ್ ತಿನ್ಕೊಂಡು ಹೋಗೋಣ. ನೆನ್ನೆ ಊಟ ಮಾಡಿದ ಮನೆಯಲ್ಲಿ ಏನೇನೋ ಅನ್ಕೊಂಡ್ಬಿಡ್ತಾರೆ. ತಿನ್ಕೊಂಡು ಹೋಗೋಣ ಬನ್ನಿ. ಚಿಕ್ಕದಿಂದ ಎಲ್ಲ ತಿನ್ನಕ್ ಬಂದಿದ್ದೀವಿ. ಎಲ್ಲಾರ್ದು ಇವಾಗ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತೆ ಅಂತ ಎಷ್ಟು ಪೇ ಮಾಡೋದು ನಿಮ್ ಮಂತ್ಲಿಗೆ ಅಂತ ಅದೆಲ್ಲ ಇಲ್ಲಪ್ಪ. ಅದೆಲ್ಲ ಹೆಂಗ್ ಗೊತ್ತಾಗುತ್ತೆ? ತೋರಿಸ್ತಿದೀವಲ್ಲ ಯಾಕೆ ಸಾಲ ಮಾಡಿದ್ದಾನೆ? ನಂದು ಫಸ್ಟು ಎಷ್ಟು 690 ಹೆಂಗೆ ನಾನು ತೋರಿಸ್ತಿದ್ದೇನೆ, ನಾನು ಹೆಂಗೆ ತೋರಿಸೋದು? ಅವೈಲೇಬಲ್ ಕ್ರೆಡಿಟ್ ಅಲ್ಲಿ 693 ಅಷ್ಟೇ ಪೇ ಮಾಡಬೇಕು. ನೋಡಿ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ನೋಡಲ್ಲಿ ಕ್ರೆಡಿಟ್ ಕಾರ್ಡ್ ಮತ್ತೆ ಬಿಲ್ಲು 38,000 ನೆಕ್ಸ್ಟ್ ಮಂತ್ಗೆ ಒಂದು ತಿಂಗಳು 38,000. ಒಂದು ತಿಂಗಳಿಗೆ 38,000 ಪೇ ಮಾಡ್ತಾನೆ. 10 ಲಕ್ಷ ನಂದು. ನಂದು ಎಲ್ಲಿ ಇಲ್ಲ, ಚಾನ್ಸೇ ಇಲ್ಲ. ಸಾಲ ಎಷ್ಟಿರೋದೇನು ಗೈಸ್, ನಾವು ಕ್ಲಿಯರ್ ಮಾಡೋದು ಅಷ್ಟೇ. ಕ್ರೆಡಿಟ್ ಕಾರ್ಡ್ ಯಾರ ಹತ್ರನೂ ಇಲ್ಲ. ನಿನ್ನತ್ರ ಬಿಟ್ಟು ಯಾರ ಹತ್ರನೂ ಇಲ್ಲ. 40,000 ಸ್ಯಾಲರಿ ಬರುತ್ತೆ. ಈಗ ಕ್ರೆಡಿಟ್ ಕಾರ್ಡ್ದು ಸ್ವಲ್ಪ ಟ್ರಿಕ್ಸ್ಗಳಾಯ್ತವೆ. ಇಲ್ಲ ದೇವಿ, ಗೈಸ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಇವಾಗ ಬಿಲ್ ಎಷ್ಟಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲರದ್ದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ದೀವಿ ಎಷ್ಟೈತೆ ಅಂತ. ಮಂತ್ ಎಂಡ್ ಅಮಿತ್ ಅಬ್ಸರ್ವ್ ಮಾಡಿ, ಲೇಜಿ ಪೇಲಿ ಸೇರೋದು ಬ್ಯಾಲೆನ್ಸ್ 3 ರೂಪಾಯಿ ಹಿಡ್ಕೊಂಡು 300 ರೂಪಾಯಿ ಬರ್ಗರ್ತೀನಿ ಹಾಕೊಂಡು.
ಕ್ರೆಡಿಟ್ ಕಾರ್ಡ್ ಬೇಕೆ ಮಿದ್ದಿಂದ ರಾಕಿ ತೆಗಿಬೇಕು ರಾಕಿದು ಎಷ್ಟೈತೆ ಒಂದು ಅರ್ಧ ಗಂಟೆ ವಿಡಿಯೋ ಮಾಡ್ಬೋದು ಅದರಲ್ಲಿ ಗೈಸ್ ಇದೆಲ್ಲ ಜೀರೋ ಬ್ಯಾಲೆನ್ಸ್ ಅಂತ ಅದೇ ನೋಡ್ತಿದ್ದೀನಿ ಎಲ್ಲಿ ಹೇಳ್ಬೇಕು ನಂದು ಮಂತ್ ಎಂಡ್ ನೋಡಿ ಹೊರಗಡೆ ಇದು ಗೊತ್ತಿಲ್ಲ ಮೊಬೈಲ್ ನಂಬರ್ ಮತ್ತೆ ಪೇ ಹೆಂಗ್ ಮಾಡ್ತೀಯ ಅದರಿಂದ ಈ ಬ್ಯಾಂಕ್ ಇದು ಇದಾಕು ಇಲ್ಲ ಕೇಳಲ್ಲ ನೀನು ಪೇ ಮಾಡೋದು ಕೇಳುತ್ತೆ ಇವಾಗ ಕೇಳುತ್ತೆ ಇಲ್ಲೇ ಇದೆ ಬ್ಯಾಂಕ್ ಅಕೌಂಟ್ ಇದು ಅಕೌಂಟ್ Zero ಆಗೈತೆ rupees. ಹೆಂಗ್ ಓಪನ್ ಮಾಡೋದು ಅಂತ ಗೊತ್ತಾಗ್ತದೆ ಗೈಸ್ ಇದೆಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅದಕ್ಕೆ ಎಲ್ಲ ಜೀರೋ ಅಲ್ಲಿ ಇಟ್ಟಿದ್ದೀವಿ ಎರಡು ಬ್ಯಾಂಕಿಗೆ ಬಿಸ್ನೆಸ್ ಇದ್ರೆ ಲ್ಯಾಕ್ಸ್ ಇಟ್ಟಿರ್ತೀವಿ ಚೆಕ್ ಏಯ್ ನಂದು ಕಮ್ಮಿನೇ ಇರೋದ್ರಕ್ಕೆ ಇದಂತೂ ಗೊತ್ತಿಲ್ಲ ಪಾಸ್ವರ್ಡು ಅದರಲ್ಲಿ ಜಾಸ್ತಿ ಇರುತ್ತೆ ಇಲ್ಲ ಓಪನ್ ಮಾಡ್ತೀನಿ ಲಕ್ಷ ಇಟ್ಟಿದ್ದೀನಿ ₹35 ಎಲ್ಲರೂ ₹30 ಮೇಲಿಲ್ಲ ಇಲ್ಲಿ ₹500 ಬಿಲ್ ಮಾಡಕ್ ಬಂದಿದ್ವಿ ಓಪನ್ ಆಯ್ತು ನೋಡ್ರಿ ಇದ್ರಲ್ಲಿ ಫೋನ್ ಪೇ ವಾಟ್ಸಪ್ ಅಲ್ಲಿ ಹಾಕು ಮಂತ್ ಎಂಡಿಂಗ್ ಇರುತ್ತೆ ನಾಳೆ ನೋಡ್ರೆ ಎಲ್ಲರದು ಫುಲ್ ಆಗ್ಬಿಟ್ಟಿರುತ್ತೆ ನಾಳೆ ಬನ್ನಿ ನಾಳೆ 5ನೇ ತಾರೀಕು ನಮ್ದು ನಮ್ದು ನಾಳೆನೆ ಫುಲ್ ಆಗ್ಬಿಟ್ಟಿರುತ್ತೆ ಅಮೌಂಟ್ ಕ್ಯಾಶ್ ಆಗಿರುತ್ತೆ ಓಕೆ ಗೈಸ್ ನಮ್ಮ ಮೆನು ಬಂದಿದ್ದೆ ನೋಡಿ ಫುಲ್ಲೆಲ್ಲ ಆರ್ಡ್ರ್ ಮಾಡಿಟ್ಟಿದ್ದೀವಿ ತಿನ್ನೋಣ ಇವಾಗ ಬರ್ಗರು ರೈಸು ಕೋಕು ಎಲ್ಲ ನಾನ್ ವೆಜ್ ಬರ್ಗರ್ ನೆನ್ನೆ ಇವರೆಲ್ಲ ನಾನ್ ವೆಜ್ ತಿಂದು ನಂಗೆ ಹೊಟ್ಟೆ ಒರೆಸಿದ್ರು ಅದಕ್ಕೆ ಇವತ್ತೆಲ್ಲ ನಾನ್ ವೆಜ್ ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ ತಿನ್ನೋಣ ಕೆಚಪ್ ಹಾಕೊಂಡು ಹಿಂಗೆ ತಿನ್ನೋದು ಓಕೆ ಗೈಸ್ ಇದೆಲ್ಲ ಖಾಲಿ ಇವಾಗ ಲಾಸ್ಟಲ್ಲಿ ಐಸ್ ಕ್ರೀಮಿಂದ ಎಂಡ್ ಮಾಡೋಣ ಮಟ್ಕ ಐಸ್ ಕ್ರೀಮ್ ಫುಲ್ಲೆಲ್ಲ ಫ್ಯೂಚರ್ ಪ್ಲ್ಯಾನ್ಸ್ ಹೆಂಗೆ ಸೆಟ್ಲ್ ಆಗೋದು ಅಂತ ಎಲ್ಲ ಚಿಕ್ಕ ಮಕ್ಕಳ ಥರ ಎಲ್ಲ ಫುಲ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದೇ ಲಾಗಲ್ಲಿ ಇದೇ ಚಾನಲಲ್ಲಿ ನೋಡ್ತೀರಾ ಎಲ್ಲ ನೆಕ್ಸ್ಟ್ ಕಾರಲ್ಲಿ ಬಂದು ಫುಲ್ ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ಎಲ್ಲ ಓನ್ ಬಿಸ್ನೆಸ್ಸಲ್ಲಿ ಇರ್ತೀವಿ ಟೈಮ್ ತಗೊಳುತ್ತೆ ಅಷ್ಟೇ ವಿಡಿಯೋ ಒಂದು 5-6 ವರ್ಷ ಆದ್ಮೇಲೆ ಮತ್ತೆ ನಾವೇ ನೋಡ್ತೀವಿ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಓ ಈ ಥರ ಎಲ್ಲ ನಾವು ಮಾತಾಡಿದ್ವಿ ಇಲ್ಲೆಲ್ಲ ಹೋಗಿದ್ವಿ ಅಂದ್ಕೊಂಡು ಮತ್ತೆ ನೋಡ್ತೀವಿ ನೀವು ನೋಡ್ತಾನೆ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಟ್ಕ ಐಸ್ ಕ್ರೀಮ್ ತಿನ್ನೋಣ ಗೈಸ್ ಫೈನಲ್ಲಿ ನಾವು ಶ್ರೀ ಅವರ ಏರಿಯಾದಲ್ಲಿ ಗಣೇಶ ಕೂರಿಸಿ ನೆಕ್ಸ್ಟ್ ಲೆವೆಲಾಗಿ ಕೂರಿಸಿದ್ರು ಆ್ಯಂಡ್ ಒಂದಿಷ್ಟ ಆಗಿದೆ ಏನಂದರೆ ಅಲ್ಲಿ ಹುಡುಗಿರಿಗೆ ಸಪ್ರೇಟ್ ತಂಬಳೆ ತರಿಸಿ ಆ್ಯಂಡ್ ಹುಡುಗರಿಗೆ ಸಪ್ರೇಟ್ ತರಿಸಿದ್ರು ಅದೊಂಥರ ಅದಕ್ಕೆ ಇವಾಗ ಹುಡುಗಿರಿಗೂ ಆಡಬೇಕಂತ ಆಸೆ ಇರುತ್ತೆ ಬಟ್ ಹುಡುಗರ ಜೊತೆ ಆಡೋಕ್ಕಾಗಲ್ಲ ಆ್ಯಂಡ್ ಎಲ್ಲ ನೋಡ್ತಾ ಇರ್ತಾರೆ ಅದಕ್ಕೆ ಸಪ್ರೇಟಾಗಿ ತರಿಸಿದ್ರು ಅದೊಂಥರ ಯುನೀಕ್ ಆಗಿತ್ತು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಡಬಲ್ ತರಿಸಿರೋದನ್ನ ಚೆನ್ನಾಗಿತ್ತು ಅದು ಬಿಟ್ಟರೆ ಅದಾಗಿ ಊಟ ಎಲ್ಲ ಮಾಡಿಕೊಂಡು ಫೈನಲಿ ಬಂದು ಎಲ್ಲರೂ ಡ್ರಾಪ್ ಮಾಡಿ ಅವ್ರ ಮನೆಗೆ ಹೋದರು ಆ್ಯಂಡ್ ಹೋಗಿದ್ದು ಆಗಿಲ್ವಲ್ಲ ಅದೊಂದು ಬೇಜಾರಷ್ಟೇ ಲೈಕ್ ಅವ್ರನ್ನ ಬ್ಲೇಮ್ ಮಾಡೋದಲ್ಲ ನಮಗೆ ಆಗಿದ್ದನ್ನ ಹೇಳ್ತಾ ಇದ್ದೀವಿ ಅಷ್ಟೇ ಸೊ ಇದು ಯಾರಿಗೂ ಆಗಬಾರ್ದು ಅಂತ ಲೈಕ್ ಏನಂತಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ ಅಷ್ಟೇ ಏನು ಬ್ಲೇಮ್ ಮಾಡ್ತಾಯಿಲ್ಲ ಸೊ ಅದನ್ನು ನೋಡ್ಕೊಳ್ಳಿ ಲೈಕ್ ಕಾಲ್ ಮಾಡೋ ಆಪ್ಷನ್ ಇದ್ದರೆ ಕಾಲ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು ಇಲ್ಲಾಂದರೆ ನಮಗೂ ನಾವು ದೂರದಿಂದ ಬಂದಿರ್ತೀವಿ ಸೊ ನಮಗೂ ಪ್ರಾಬ್ಲಮ್ ಆಗುತ್ತಲ್ವ ಸೊ ಅದರಿಂದ ಹೇಳಿದೆ ಆ್ಯಂಡ್ ಅಷ್ಟೇ ಅದೊಂದು ಬೇಜಾರು ಯಾಕಂದರೆ ನಾನು ಓಪನಿಂಗ್ ಹೋಗಿದ್ದು ಆ್ಯಂಡ್ ನಮ್ಮ ಫ್ರೆಂಡ್ಸ್ಗೆಲ್ಲ ಚೆನ್ನಾಗಿರುತ್ತೆ ಬನ್ನಿ ಅಂದ್ಕೊಂಡು ನಾನು ಕರ್ಕೊಂಡೋಗಿದ್ದೆ ಬಟ್ ಅಷ್ಟು ದೂರ ಹೋದ್ಮೇಲೆ ಅಲ್ಲಿಗೆ ಇಲ್ಲ ಕ್ಲೋಸ್ ಆಗಿದೆ ಅಂದಾಗ
ಅದೊಂಥರ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರೂ ಇಷ್ಟು ದೂರ ಬಂದು ಅದಾಗಿಲ್ಲ ಅಂದರೆ. ಅಟ್ಲೀಸ್ಟ್ ಗೂಗಲ್ ಮ್ಯಾಪಲ್ಲಿ ಓಪನ್ ಅಂತ ಇತ್ತು, ಸೊ ಅದರಿಂದ ಓಪನ್ ಇದೆ ಅಂದ್ಕೊಂಡೇ ಹೋದ್ವಿ. ಬಟ್ ನೋಡ್ರೆ ಕ್ಲೋಸ್ ಆಗಿತ್ತು. ಅಟ್ಲೀಸ್ಟ್ ಗೂಗಲ್ ಮ್ಯಾಪಲ್ಲಿ ಆದರೂ ಕ್ಲೋಸ್ ಅಂತ ಹೇಳಿದರೆ ಆವಾಗ ಹೋಗ್ತಾ ಇರಲಿಲ್ಲ. ಅದೊಂದು ಅಪ್ಡೇಟ್ ಇದ್ದಿದೆ ಚೆನ್ನಾಗಿರೋದು ಅಷ್ಟೇ ಗೈಸ್. ಯಾನು ಬ್ಲೇಮ್ ಅಂತ ಏನಿಲ್ಲ ಬ್ರೋ. ಸ್ಯಾಮ್ ಬ್ರೋ, ನಿಮ್ಮ ಓಪನಿಗೆ ಬಂದಿದ್ದೀವಿ ನಾವು, ಬೇಕಾದ್ರೆ ಫೋಟೋಸ್ ಎಲ್ಲ ನೋಡಿ. ಅದರಿಂದನೇ ಬಂದಿದ್ದು ಮತ್ತೆ ಇಷ್ಟು ದಿನ ಆದಮೇಲೆ. ಸೊ ಅಷ್ಟೇ ಗೈಸ್, ಏನು ಮಾಡೋಕ್ಕಾಗಲ್ಲ. ಅವ್ರವ್ರದ್ದೇ ಅಂತ ಓನ್ ಕೆಲಸಗಳಿರುತ್ತೆ, ಅವ್ರವ್ರದ್ದೇ ಓನ್ ಏನಂತಾರೆ, ಅವ್ರದ್ದೇ ಓನ್ ಪರ್ಸ್ನಲ್ ಕೆಲಸ ಇರುತ್ತೆ ಅಷ್ಟೇ. ಅದೇ ನನಗೆ ಅದೇನಿಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸಾಕಾಗಿರೋದು ಅಂತ ಅನಿಸ್ತು ಅಷ್ಟೇ. ಇದು ನನ್ನ ಒಪಿನಿಯನ್. ನಾನು ರಿವ್ಯೂಸ್ ನೋಡಿದಾಗ ಎಷ್ಟೊಂದು ಆಲ್ಮೋಸ್ಟ್ ಅದನ್ನೇ ಹೇಳಿದರು, ಯಾವಾಗ ಕ್ಲೋಸ್ ಆಗಿರುತ್ತೆ ಅಂತ. ಸೊ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ನಿಮ್ಮನ್ನ ನೋಡ್ಕೊಂಡು ಬೆಳೆದಿರೋರು ಅದೆಲ್ಲ ಏನಿಲ್ಲ. ನಾನು ನಿಮ್ಮನ್ನ ಬ್ಯಾಡ್ ಮಾಡಬೇಕು, ನಾನು ಬ್ಲೇಮ್ ಮಾಡಬೇಕಂತ ಏನಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್, ಲವ್ ಯು.